Hi everyone, I am Devika. Welcome to Samruddhi Coaching Academy. So, in the last class or in the last video, we have to study about the electric charges and the properties of electric charges, then with the Coulomb's law, right? So, in the Coulomb's law, we have to study what is the statement of the Coulomb's law? As I told that, the force of attraction or repulsion between the force of attraction or repulsion between the two charges, which is directly proportional to the magnitude of the product of the charges and inversely proportional to the square between them, right? So in that class we have to study about the Coulomb's law. Okay, today class we have to start with the Coulomb's law in vector form, right? So as I told that the equation of the Coulomb's law is F is equal to 1 divided by 4 pi epsilon naught Q1 Q2 divided by R square, right? So observe this diagram. So Coulomb's law in vector form, right? The force of repulsion ಅಂದರೆ ಫೋರ್ಸ್ ಇಲ್ಲಿ ನೋಡಿ, ಇಲ್ಲಿ Q ಪಾಸಿಟಿವ್ ಚಾರ್ಜ್ ಇದೆ, Q2 ಕೂಡ ಪಾಸಿಟಿವ್ ಚಾರ್ಜ್ ಇದೆ, ರೈಟ್? ಸೊ ನಾನು ಚಾರ್ಜಸ್ಸಲ್ಲಿ ಪ್ರಾಪರ್ಟೀಸ್ ಹೇಳಬೇಕಾದ್ರೆ ಹೇಳಿದ್ದೆ, ಲೈಕ್ ಚಾರ್ಜಸ್ ಆರ್ ರಿಪಲ್ಸ್ ಈಚ್ ಅದರ್, ರೈಟ್? ಸೊ ಇಲ್ಲಿ ನೋಡಿ, ಇಲ್ಲೂ ಪಾಸಿಟಿವ್ ಇದೆ, ಇಲ್ಲೂ ಪಾಸಿಟಿವ್ ಇದೆ, ರೈಟ್? ಸೊ ಇಲ್ಲೇನಾಗ್ತಾ ಇದೆ ಅಂದರೆ ಚಾರ್ಜಸ್ಸು ರಿಪಲ್ಷನ್ ಆಗ್ತಾ ಇದೆ, ಓಕೆನಾ? ಸೊ ಫಸ್ಟ್ ವೆಕ್ಟರ್ ಫಾರ್ಮ್ನ ಹೆಂಗೆ ಬರಿತೀವಿ ಅಂದರೆ, ಇಫ್ F21 ಈಸ್ ದ ಫೋರ್ಸ್ ಎಕ್ಸೈಟೆಡ್ ಆನ್ ಚಾರ್ಜ್ Q2 ಬೈ ಚಾರ್ಜ್ Q1 ಅಂದರೆ Q1 ಇಂದ ಚಾರ್ಜು, ಸೊ ಇಲ್ಲಿ ಆನ್ ಚಾರ್ಜ್ Q2 ಬೈ ಚಾರ್ಜ್ Q1 ಅಂತ ಹೇಳ್ತಾ ಇದ್ದಾರೆ, ರೈಟ್? ಸೊ ಫೋರ್ಸು ಎಕ್ಸರ್ಟ್ ಆಗ್ತಾ ಇದೆ Q2 ಮೇಲೆ ಡ್ಯೂ ಟು ಯಾವುದರಿಂದ? Q1 ಇಂದ ಅಲ್ವಾ? ಸೊ ದ ಫೋರ್ಸ್ ಇಲ್ಲೇನು F21 ಇದೆಯಲ್ಲ, ಸೊ ಈ ಫೋರ್ಸು ಎಕ್ಸರ್ಟ್ ಆಗ್ತಾ ಇದೆ Q2 ಮೇಲೆ, ಅಂದರೆ ರಿಪಲ್ಸಿವ್ ಫೋರ್ಸು, ಓಕೆನಾ? ಸೊ ರಿಪಲ್ಸಿವ್ ಫೋರ್ಸು ಈ Q2 ಚಾರ್ಜ್ ಮೇಲೆ ಏನಾಗ್ತಾ ಇದೆ? ಎಕ್ಸರ್ಟ್ ಆಗ್ತಾ ಇದೆ, ರೈಟ್? ಸೊ ಈ Q2 ಚಾರ್ಜ್ ಮೇಲೆ ಎಕ್ಸರ್ಟ್ ಆಗ್ತಾ ಇದೆ, ಯಾವುದರಿಂದ ಆಗ್ತಾ ಇದೆ? Q ಇಂದ ಆಗ್ತಾ ಇದೆ ಅಲ್ವಾ? ಸೊ ಈ ಈಕ್ವೇಷನ್ನ ಹೆಂಗೆ ಬರೀತೀವಿ ಅಂತಂದರೆ, ಇನ್ನು ವೆಕ್ಟರ್ ಫಾರ್ಮಲ್ಲಿ ವೆಕ್ಟರ್ F21, ಸೊ ದ ಫೋರ್ಸ್ exerted on Q2, the force exerted on Q2 due to Q1, right? So which is equal to the proportionally constant, right? So 1 by 4 pi epsilon naught ಇದಲ್ಲ, ಅದನ್ನು ನಾವು K ಅಂತ ತಗೊಂಡಿದ್ದೀವಿ. ಸೊ K Q1 Q2 divided by R12 square, the distance between the two charges, okay? ಸೊ ಇದು the force exerted Q2 ಡ್ಯೂ ಟು Q1, ಓಕೆನಾ? ಸೊ ಅದೇ ಇವಾಗ ಇಲ್ಲಿ ನೋಡಿ, ರಿಪಲ್ಸಿವ್ ಫೋರ್ಸ್ ಇದೆ, ಇನ್ನೊಂದು ರಿಪಲ್ಸಿವ್ ಫೋರ್ಸ್, ರೈಟ್? ಸೊ ಇಲ್ಲೇನಾಗ್ತಾ ಇದೆ? ದ ಫೋರ್ಸ್ ಎಕ್ಸರ್ಟೆಡ್ ಆನ್ Q1, ದ ಫೋರ್ಸ್ ಎಕ್ಸರ್ಟೆಡ್ ಆನ್ Q1 ಡ್ಯೂ ಟು Q2. ಸೊ Q2 ಇಂದ ಏನಾಗ್ತಾ ಇದೆ? Q1 ಮೇಲೆ ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ. ಯಾವ ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ? ರಿಪಲ್ಸಿವ್ ಫೋರ್ಸ್, ರೈಟ್? ಸೊ ಅದನ್ನು ಹೆಂಗೆ ಬರಿತೀವಿ ಅಂತ ಅಂದರೆ, ಇಫ್ F12, ರೈಟ್? ದ ವೆಕ್ಟರ್ F12 ವಿಚ್ ಈಸ್ ಈಕ್ವಲ್ ಟು K Q1 Q2 divided by R21 square. ಸೊ ವೇರ್ R ಕ್ಯಾಪ್ 21, ಓಕೆನಾ? ಸೊ ಇದೇನು R ಕ್ಯಾಪ್ ಬರೆದಿದ್ದೀವಲ್ಲ, ದಿಸ್ ಒನ್ ಈಸ್ ದ ಯೂನಿಟ್ ವೆಕ್ಟರ್ ಅಂತ ಹೇಳಿ ಕರಿತೀವಿ, ಓಕೆನಾ? ಸೊ ನಾವು ಏನು ಫಸ್ಟ್ ಪಿ ಯು ಸಿಲಿ ಕಲ್ತಿದ್ವಲ್ಲ, ಯೂನಿಟ್ ವೆಕ್ಟರ್ ಅಂದರೆ ದ ವ್ಯಾಲ್ಯೂ ಆಫ್ ದ ಯೂನಿಟ್ ವೆಕ್ಟರ್ ಈಸ್ 1, ರೈಟ್? ಸೊ ದ ಯೂನಿಟ್ ವೆಕ್ಟರ್ ತೊಗೊಂಡಿರೋದೇ ಇದ್ರ ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ, ಓಕೆನಾ? ಸೊ ಇವಾಗ ನಾವು ನಾವು ತೆಗೆದ್ವಿ ಇವಾಗ. ಸೊ F12 ಏನು ಬಂತು? K Q1 Q2 ಡಿವೈಡ್ ಬೈ R21 ಸ್ಕ್ವೇರ್ R ಕ್ಯಾಪ್ 21, ರೈಟ್? ಸೊ ಅದೇ F21 ಏನು ಬಂತು? F21 ಸೊ ಇಸ್ ಈಕ್ವಲ್ ಟು K Q1 Q2 ಡಿವೈಡ್ ಬೈ R12 ಸ್ಕ್ವೇರ್ R ಕ್ಯಾಪ್ 12, ರೈಟ್? ಸೊ ಇವಾಗ ಇವೆರಡಕ್ಕೂ ಹೆಂಗೆ ರಿಲೇಷನ್ಶಿಪ್ ಆಗುತ್ತೆ ಅಂದರೆ, F21 ಯಾವ ರೀತಿ F12ಗೆ ಈಕ್ವಲ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ, ರೈಟ್? ಸೊ ಇಲ್ಲಿ ನೋಡಿ, ನಾವು F12ನ ಹೆಂಗೆ ಬರ್ಕೋತೀವಿ ಅಂದರೆ, K ಇಸ್ ಈಕ್ವಲ್ ಟು Q1 Q2 R12 ಸ್ಕ್ವೇರ್, ರೈಟ್? ಸೊ ಇಲ್ಲಿ ನೋಡಿ ಏನಿದೆ F12ಗೆ? ಸೊ R ಕ್ಯಾಪ್ 21 ಇದೆ ಅಲ್ವಾ? R ಕ್ಯಾಪ್ 21 ಇದೆ, ದಟ್ ಈಸ್ ದ ಯೂನಿಟ್ ವೆಕ್ಟರ್. ಸೊ ನಾವು ಅದನ್ನು R ಕ್ಯಾಪ್ 21ನ 12ಗೆ ಕನ್ವರ್ಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಪುಟ್ ದ ನೆಗೆಟಿವ್ ಚಾರ್ಜ್. ಸೊ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ? ಚೇಂಜ್ ಆಗುತ್ತೆ, ಅಥವಾ ಡೈರೆಕ್ಷನ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಸೊ ಡೈರೆಕ್ಷನ್ ಅಂದರೆ, ಸೊ ರಿಪಲ್ಸಿವ್ ಫೋರ್ಸ್ ಇರೋದೇನಾಗುತ್ತೆ? ಅಟ್ರಾಕ್ಷನ್ ಫೋರ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಓಕೆನಾ? ಸೊ ಅಟ್ರಾಕ್ಟಿವ್ ಫೋರ್ಸ್ ಆಗಿ ಕನ್ವರ್ಟ್ ಆದಾಗ ಈ ಯೂನಿಟ್ ವೆಕ್ಟರ್ದು ಏನು 2 1 ಇತ್ತಲ್ಲ, ಸೊ ಅದೇನಾಗುತ್ತೆ? 1 2 ಆಗಿ ಕನ್ವರ್ಟ್ ಆಗುತ್ತೆ. ವಿ ಗೆಟ್ ಅ ನೆಗೆಟಿವ್ ಚಾರ್ಜ್. ಸೊ ನೆಗೆಟಿವ್ ಚಾರ್ಜ್ ಬರುತ್ತೆ.
ರೈಟ್. ಸೊ ಇಲ್ಲಿ ನೋಡಿ ಅವಾಗ ಏನಾಗುತ್ತೆ F12 ಈಸ್ ಈಕ್ವಲ್ ಟು ಮೈನಸ್ ಕೆ Q1 Q2 R12 ಸ್ಕ್ವೇರ್ ಆರ್ ಕ್ಯಾಪ್ 12 ಅಲ್ವಾ. ಸೊ ಅದಕ್ಕೆ ಸೇಮ್ ಇದು ಹೆಂಗಿದೆನೋ ಹಂಗೆ ಬಂತಲ್ವಾ ಈಕ್ವೇಷನ್ನು, ಹೌದು ತಾನೆ. ಸೊ ಅವಾಗ ಏನಾಗುತ್ತೆ F12 ವಿಚ್ ಈಸ್ ಈಕ್ವಲ್ ಟು ಮೈನಸ್, ಸೊ F21 ಅಂತ ಬರಿಬೋದಾ. ಸೊ ಹೆಂಗೆ F12 ಏನಕ್ಕೆ ಈಕ್ವಲ್ ಆಯಿತು, F12 ವಿಚ್ ಈಸ್ ಈಕ್ವಲ್ ಟು ಮೈನಸ್ F21ಗೆ ಈಕ್ವಲ್ ಆಯಿತು. ಓಕೆನಾ. ಸೊ ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ಫೋರ್ಸ್, ಎಲೆಕ್ಟ್ರಿಕ್ ಫೋರ್ಸ್ಗೆ. ಓಕೆನಾ. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ಗೆ ಈ ರೀತಿ ನಾವು ವೆಕ್ಟರ್ಸ್ನ ಚೇಂಜ್ ಮಾಡಿ ಬರಿಬೋದು. ಸೊ ದಿಸ್ ಈಸ್ ದ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್. ಸೊ ನಿಮಗೆ ಕೇಳೋದು ಅಂದರೆ ನಾರ್ಮಲ್ ಥಿಯರಿ ಎಕ್ಸಾಮ್ಸ್ಗೆ ಕೇಳಿದಾಗ ನೀವು ಇಷ್ಟು ಬರೆದ್ರೆ ಸಾಕು. ಸೊ ಏನು ಇಕ್ವೇಷನ್ ಇದೆ ಅಲ್ಲ, ವಿ ಹ್ಯಾವ್ ಟು ಮೆನ್ಷನ್ ಇಟ್. ಸೊ ಅದನ್ನು ಮೆನ್ಷನ್ ಮಾಡಿ ಸೊ ಟರ್ಮ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕು. Q1 ಅಂದ್ರೇನು, Q2 ಅಂದ್ರೇನು, R12 ಅಂದ್ರೇನು, ಆರ್ ಕ್ಯಾಪ್ 12 ಅಂದ್ರೇನು ಅನ್ನೋದನ್ನ ಟರ್ಮ್ಸ್ನ ಎಕ್ಸ್ಪ್ಲೇನ್ ಮಾಡಿದರೆ ವಿ ಗೆಟ್ ಅ 2 marks, ರೈಟ್. ಸೊ ನೆಕ್ಸ್ಟು ವಿ ಹ್ಯಾವ್ ಟು ಮೂವ್ ಟು ದ ಫೋರ್ಸ್ ಬಿಟ್ವೀನ್ ದ ಮಲ್ಟಿಪಲ್ ಚಾರ್ಜಸ್. ಓಕೆನಾ. ಸೊ ನಾನು ನಿಮಗೆ ಹೇಳಿದೆ ಲಾಸ್ಟ್ ಕ್ಲಾಸಲ್ಲೇ ಸೊ ಏನು ಚಾರ್ಜಸ್ ಪ್ರಾಪರ್ಟೀಸ್ ಅಂದರೆ ಏನು. ಈ ಕ್ಲಾಸಲ್ಲಿ ಏನು ಮಾಡೋಣ, ಫೋರ್ಸ್ ಬಿಟ್ವೀನ್ ದ ಮಲ್ಟಿಪಲ್ ಚಾರ್ಜಸ್. ಸೊ ಈ ಡಿರೈವೇಷನ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ನಾನು ಹೇಳಿದೆ ಚಾರ್ಜ್ ಈಸ್ ಅ ಅಡಿಟಿವ್ ಅಂತ ಅಲ್ವಾ. ಸೊ ಲಾಸ್ಟ್ ಕ್ಲಾಸಲ್ಲಿ ಅಥವಾ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡ್ದಂಗೆ ಚಾರ್ಜ್ ಈಸ್ ಅಡಿಟಿವ್ ಅಂತ ಹೇಳಿದೆ. ಸೊ ಹೆಂಗೆ ಅಂತ ಅಂದರೆ ನಾನೇನು ಮಾಡ್ತೀನಿ, ಒಂದು ಚಾರ್ಜ್ನ ಸೊ ಒಂದು Q1 ಮತ್ತು Q2 ಚಾರ್ಜಸ್ನ ತಗೋತಾ ಇದ್ದೀನಿ. ಸೊ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಅವಾಗ ಏನಾಗುತ್ತೆ, ಬೋತ್ ಚಾರ್ಜಸ್ ಆರ್ ಅಟ್ರಾಕ್ಟ್ ಈಚ್ ಅದರ್, ರೈಟ್. ಸೊ ಅಟ್ರಾಕ್ಟ್ ಈಚ್ ಅದರ್, ದೇರ್ ಈಸ್ ಎ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸೊ ಅವೆರಡು ನಡುವೆ ಏನಿದೆ, ಒಂದು ಡಿಸ್ಟೆನ್ಸ್ ಇದೆ. ಓಕೆನಾ. ಸೊ ಇವಾಗ ಇಲ್ಲಿ ಏನಾಗ್ತಾ ಇದೆ, ಅಟ್ರಾಕ್ಟಿವ್ ಫೋರ್ಸ್ ಆಗ್ತಾ ಇದೆ ಅಲ್ವಾ, ಅಂದರೆ ಫೋರ್ಸು ಈ ಕಡೆ ಇದೆ. ಸೊ ಇದನ್ನು ನಾನು F1 ಅಂತ ತೊಗೊಂಡ್ರೆ ಈ ಫೋರ್ಸ್ನ ನಾನು F2 ಅಂತ ಹೇಳಿ ತೊಗೋತೀನಿ. ಅಂದರೆ ವಿಚ್ ಈಸ್ ಇನ್ ಎ ಅಟ್ರಾಕ್ಟಿವ್ ಫಾರ್ಮ್, ಬಿಕಾಸ್ ಇದು ಪ್ಲಸ್ ಕ್ಯೂ ಇದೆ, ಇದು ಮೈನಸ್ ಕ್ಯೂ ಇದೆ ಅಲ್ವಾ. ಸೊ ಅಲ್ಲಿ ಏನಾಗುತ್ತೆ ಹೇಳಿ, ಅಟ್ರಾಕ್ಷನ್ ಫೋರ್ಸು ಎಕ್ಸರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ನಾವು ಒಂದಿಷ್ಟು ಚಾರ್ಜಸ್ನ ಕನ್ಸಿಡರ್ ಮಾಡ್ತಾ ಇದ್ವಿ, ದಟ್ ಈಸ್ Q1 Q2 Q3. ಓಕೆನಾ. ಸೊ ಈ 3 ಚಾರ್ಜಸ್ನ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ Q1 Q2 ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ ಆರ್ ಕ್ಯಾಪ್ 12. ಓಕೆ. ಸೊ Q2 ದೆನ್ Q3ಗೆ ಎಷ್ಟಿದೆ, ಸೊ Q2 ಓಗೆ R2 ಇದೆ, O ಟು Q3ಗೆ ಎಷ್ಟಿದೆ, R3 ಇದೆ. ದೆನ್ ದ ಫೋರ್ಸ್ ಎಕ್ಸರ್ಟೆಡ್ ಈಸ್ F1 F12 F13, ರೈಟ್. ಸೊ ಈ ರೀತಿಯಾದ 3 ಫೋರ್ಸಸ್ಸು ಈ ಚಾರ್ಜಸ್ ಮೇಲೆ, ಅಂದರೆ ನಾನು 3 ಚಾರ್ಜಸ್ನ ಕನ್ಸಿಡರ್ ಮಾಡಿದ್ದೀನಿ. ಸೊ 3 ಫೋರ್ಸಸ್ಸು ಅದ್ರ ಮೇಲೆ ಎಕ್ಸರ್ಟ್ ಆಗ್ತಾ ಇದೆ. ಓಕೆನಾ. ಸೊ ಫಸ್ಟ್ ಏನು ಮಾಡೋಣ, ಫೋರ್ಸ್ ಬರ್ಕೊಳ್ಳೋಣ. ಅಂದರೆ ಏನು ಕೂಲಮ್ಸ್ ಫೋರ್ಸ್ನ ನಮಗೆ ಎಕ್ಸ್ಪ್ಲೇನ್ ಮಾಡಿದಲ್ಲ ಅದೇ ರೀತಿ ನಾವೇನು ಮಾಡೋಣ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ನ ಬರ್ಕೊಳ್ಳೋಣ. ಸೊ F12ನ ಹೆಂಗೆ ಬರಿತೀವಿ, ಸೊ ಆ್ಯಸ್ ಐ ಟೋಲ್ಡ್ ದಟ್ ವೆಕ್ಟರ್ ಫಾರ್ಮಲ್ಲಿ ಹೆಂಗೆ ಬರಿತೀವಿ, ಸೊ 1/, ಸೊ K ಇದೆಲ್ಲ ಅದನ್ನು ರಿಪ್ಲೇಸ್ ಮಾಡ್ತಾ ಇದ್ದೀನಿ 1/4πε0 ಅಂತ. ಓಕೆನಾ. ಸೊ 1/ε0 Q1 Q2 ಡಿವೈಡ್ ಬೈ R12 ಸ್ಕ್ವೇರ್ ಆರ್ ಕ್ಯಾಪ್ 12 ಅಂತ ಹೇಳಿ ಬರಿತೀನಿ. ಓಕೆ. ನೆಕ್ಸ್ಟು F13 ಅಂದರೆ ಫೋರ್ಸ್ ದ ಎಕ್ಸರ್ಟೆಡ್ ಆನ್ F13, ಇದನ್ನ ಹೆಂಗೆ ಬರಿತೀವಿ, ಸೊ ವಿಚ್ ಈಸ್ ಈಕ್ವಲ್ ಟು 1/4πε0 Q1 Q3 ಡಿವೈಡ್ ಬೈ R13 ಸ್ಕ್ವೇರ್ ದೆನ್ ಆರ್ ಕ್ಯಾಪ್ 13. ಸೊ ಏನು ನಾವು ಚಾರ್ಜಸ್ನ ಕನ್ಸಿಡರ್ ಮಾಡಿದ್ದೀವಲ್ಲ, ಸೊ Q1 Q2 ಕನ್ಸಿಡರ್ ಮಾಡೋದ್ರಿಂದ ಸೊ ಚಾರ್ಜಸ್ನ Q1 Q2 ಅಂತ ಹೇಳಿ ಬರಿತೀವಿ. ಸೊ ಇಲ್ಲಿ ನೋಡಿ F13 ಇದೆ, ದ ಫೋರ್ಸ್ F13 ಇದೆ, ಅಂದರೆ ಚಾರ್ಜಸ್ನ ಯಾವುದನ್ನು ಕನ್ಸಿಡರ್ ಮಾಡಿರ್ತೀವಿ, Q1. ಸೊ Q1 ಆ್ಯಂಡ್ Q3ನ ಕನ್ಸಿಡರ್ ಮಾಡ್ತೀವಿ. ಓಕೆನಾ. ಸೊ ಇವಾಗ ನನಗೆ ಟೋಟಲ್ ಫೋರ್ಸ್ ಬೇಕು, ಅಂದರೆ ಇಲ್ಲಿ ಸೊ ರಿಸಲ್ಟೆಂಟ್ ಫೋರ್ಸ್ ಎಷ್ಟಿದೆ ಅಂತ ಹೇಳಬೇಕು. ಸೊ ಅದನ್ನು ಏನು ಮಾಡ್ತೀವಿ ಅಂದರೆ F1 ವಿಚ್ ಈಸ್ ಈಕ್ವಲ್ ಟು F12 ಪ್ಲಸ್ F13 ಅಂದರೆ ಎರಡನ್ನೂ ಆ್ಯಡ್ ಮಾಡ್ತೀವಿ. ಓಕೆನಾ. ಸೊ ಅವಾಗ ನಮಗೆ ಏನು ಬರುತ್ತೆ, 1/4πε0. ಸೊ ಇವೆರಡರಲ್ಲೂ ಕಾಮನ್ ಇದೆ ಅಲ್ವಾ, 1/ε0. ಸೊ ಕಾಮನ್ ತೆಗಿತಾ ಇದ್ದೀನಿ, 1/4πε0. ನೆಕ್ಸ್ಟು Q1 Q2 ಡಿವೈಡ್ ಬೈ R12 ಸ್ಕ್ವೇರ್ ಆರ್ ಕ್ಯಾಪ್ 12, ರೈಟ್, ಪ್ಲಸ್ Q1 Q3 ಡಿವೈಡ್ ಬೈ R13 ಹೋಲ್ ಸ್ಕ್ವೇರ್ ಆರ್ ಕ್ಯಾಪ್ 13. ಓಕೆನಾ. ಸೊ ಇದು ಕನ್ಸಿಡರ್ಡ್ 3 ಚಾರ್ಜಸ್ ಮಾತ್ರ ಕನ್ಸಿಡರ್ ಮಾಡಿದ್ದೀನಿ, ಅದಕ್ಕೆ ರಿಸಲ್ಟೆಂಟ್ ಫೋರ್ಸ್ ಇಷ್ಟು ಬಂತು. ಸೊ ನಾನಿವಾಗ n ನಂಬರ್ ಆಫ್ ಚಾರ್ಜಸ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ n ನಂಬರ್ ಆಫ್ ಚಾರ್ಜಸ್ನ ಕನ್ಸಿಡರ್ ಮಾಡಿದಾಗ ಸೊ ಈಕ್ವೇಷನ್ಸ್ ಕೂಡ ಹಿಂಗೆ ಬರುತ್ತೆ. ಸೊ ಇಲ್ಲೇನು F12 ಪ್ಲಸ್ F13 ಬರುತ್ತೋ, ನೆಕ್ಸ್ಟು ಪ್ಲಸ್ F14 ಪ್ಲಸ್ F15 ಪ್ಲಸ್ F16 ಈ ರೀತಿ ಏನಾಗ್ತಾ ಹೋಗುತ್ತೆ, ಇನ್ನೂ ಚಾರ್ಜಸ್ಸು ಮತ್ತು ಫೋರ್ಸಸ್ಸು ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಆವಾಗ ನಮಗೆ n ನಂಬರ್ ಆಫ್ ಚಾರ್ಜಸ್ನ ಕನ್ಸಿಡರ್ ಮಾಡಿದಾಗ ನಮಗೆ ಈಕ್ವೇಷನ್ ಹೆಂಗೆ ಬರುತ್ತೆ ಅಂದರೆ Q1 divided by 4πε0 the summation from I is equal to 2 to n.
ಸೊ ಆರ್ 1n ಹೋಲ್ ಸ್ಕ್ವೇರ್ Qn, ಸೊ ಆರ್ ಕ್ಯಾಪ್ 1n ಅಥವಾ 1i ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಸೊ ಅಂದರೆ i = 2 ಅಂತ ತಗೋತಾ ಇದೀವಲ್ಲ, ಅಪ್ ಟು ಎಲ್ಲಿವರೆಗೆ n ನಂಬರ್ಸ್ವರೆಗೆ, ರೈಟ್? ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, QI ಡಿವೈಡ್ ಬೈ ಆರ್ 1i ಸ್ಕ್ವೇರ್ ಆರ್ ಕ್ಯಾಪ್ 1i ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ದಿಸ್ ಈಸ್ ದ ಲಾಸ್ಟ್ ಈಕ್ವೇಷನ್ for a force between multiple charges. So force between multiple charges ke this is the equation. Okay, so let's move